ಯಾವುದೇ ರೀತಿಯ ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ರಲ್ಲಿ ಇವರ ವೈಫಲ್ಯತೆಗಳನ್ನು ಪ್ರತಿನಿತ್ಯ ಕಾಣ್ತಾ ಇದ್ದೀರಿ. ನಿನ್ನೆ ದಿನ ಆದಂಥ ಮಳೆ ಒಂದು 2-3 ದಿವಸದಿಂದ ಏನು ಮಳೆ ಆಗ್ತಾ ಇದೆ. ಹಲವಾರು ಭಾಗದಲ್ಲಿ ಸುಮಾರು 2-3 ಸಾವಿರ ಜನ ಕುಟುಂಬಗಳು ರಾತ್ರಿಯೆಲ್ಲ ಜಾಗರಣೆ ಮಾಡ್ತಕ್ಕಂಥ ಪರಿಸ್ಥಿತಿ. ಹಲವಾರು ಕುಟುಂಬಗಳ ಮನೆಗಳು ಜಲಾವೃತ ಆಗಿರ್ತಕ್ಕಂಥದ್ದು. ಅದಷ್ಟೇ ಅಲ್ಲ, ಅದೇನೋ ಗಡುವು ಕೊಟ್ಟಿದ್ರಲ್ಲ ಗುಂಡಿ ಮುಚ್ಚೋದು, ಪಾಪ ಹೋಗಿ ಆರೆ ಹಿಡ್ಕೊಂಡು ಅವರೇ ಗುಣಾತ್ಮಕ ಕೆಲಸ ಮಾಡಿದ್ರು. ಗುಂಡಿ ಮುಚ್ಚಿತು ಅಂತ ನೋಡಿ ಏನೋ ಆರಲ್ಲಿ ಬೇರೆ ಅಗಿತಾಯಿದ್ರು. ಆರಲ್ಲಿ ಅಗಿದು ಬೇಕಾಗಿಲ್ಲ, ಮಳೆ ಇದರಲ್ಲೇ ಏನೇನಾಗಿದೆ ಅನ್ನೋದು ಟಿ ವಿಗಳಲ್ಲಿ ನೋಡ್ತಾ ಇದ್ದೇವೆ. ಇದು ಬರೀ ಬೆಂಗಳೂರು ನಗರದ್ದು ಒಂದೊಂದು ಲೆಕ್ಕ ಹಾಕಬೇಡಿ, ಇಡೀ ರಾಜ್ಯದ ಹಲವಾರು ಭಾಗದಲ್ಲಿ ಈ ಹಿಂಗಾರು ಮಳೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಈಗ ಕೆಲವು ಕಡೆ ಏನು ಪ್ರಾರಂಭ ಆಗಿದೆ. ಹಲವಾರು ಕಡೆ ರೈತರು ಬೆಳೆದಂಥ ಬೆಳೆ ನಷ್ಟ ಆಗಿದೆ. ಹಲವಾರು ಸಮಸ್ಯೆಗಳಲ್ಲಿ ಜನತೆ ಇದ್ದಾರೆ. ಆದರೆ ಈ ಸರ್ಕಾರ ಹಗರಣಗಳನ್ನೇ ಸುತ್ತ ಗಿರ್ಕಿ ಹೊಡ್ಕೊಂಡಿದ್ದಾರೆ. ಇವರಿಗೆ ಜನತೆಯ ಕಷ್ಟಗಳ ಬಗ್ಗೆ ಯಾವುದೇ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳ ಆದಿಯಾಗಿ ಚಿಂತನೆ ಇಲ್ಲ ಇವತ್ತು. ಅದರಿಂದ ಇವತ್ತು ಇಂಥ ಒಂದು ಮಳೆಯ ಅನಾಹುತಗಳ ನಡುವೆ ಡೆವಲಪ್ಮೆಂಟ್ ವರ್ಕ್ ಬಗ್ಗೆ ಹೇಳ್ತಾರೆ. ದೇವರೇ ಕಾಪಾಡಬೇಕು, ಏನೋ ಮಾಡಿಬಿಟ್ಟಿದ್ದೀವಿ. ಕುಮಾರಸ್ವಾಮಿ ಅದು ಎಂಥದ್ದು ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ, ಅದೇನೋ ಹೇಳ್ಕೊಂಡವ್ರು. ಮತ್ತೆ ಯಾವ ಕುದುರೆ ಕೊಟ್ಟಿದ್ರು ನನಗೆ? ನಾನು 14 ತಿಂಗಳು ಮಾಡಿರೋ ಕೆಲಸ ಸಿದ್ದರಾಮಯ್ಯವ್ರಿಗೆ ಚಾಲೆಂಜ್ ಮಾಡ್ತೀನಿ. ಈ 15 ತಿಂಗಳಲ್ಲಿ ಅವರೇನು ಮಾಡಿದ್ರು? ಸ್ವಂತ ಸರ್ಕಾರ ಇಟ್ಕೊಂಡು. ನಾನು 14 ತಿಂಗಳಲ್ಲಿ ಏನು ಮಾಡಿದ್ದೀನಿ? ಇವರು ಸರಿಯಾದ ರೀತಿಯ ಕೋಆಪ್ರೇಷನ್ ಇಲ್ಲದೆ ಓಪನ್ ಚಾಲೆಂಜ್ ಇದೆ. ನನಗೆ ಸವಾಲು ಸ್ವೀಕಾರ ಮಾಡ್ತೀನಿ, ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ. ನನ್ನ ಕಾಲದಲ್ಲಿ ಏನು ಕೆಲಸ ಮಾಡಿದೆ 14 ತಿಂಗಳು? ಅವತ್ತು ಕೇವಲ 38 ಜನ ಶಾಸಕರು, ನಿಮ್ಗೆ ಸರಿಯಾದ ಬೆಂಬಲ ಇಲ್ಲ, ಏನೇನು ನಡೆಸಿದ್ದೀರಿ. ಇವತ್ತು ಹೇಳ್ತಾ ಇದ್ದೀರಿ ಕುಮಾರಸ್ವಾಮಿ ಕೆಲಸನೇ ಮಾಡಲಿಲ್ಲ 14 ತಿಂಗಳು ಅಂತ ಹೇಳಿ. ಅದಷ್ಟೇ ಅಲ್ಲ, ಮಾತಿಗೆ ನೀವು ಆ ಹೊಟ್ಟೆ ಊರಿ ಪಟ್ಟೆ ಊರಿ ಅವೇ ಅಂತವೋ ಅವ್ರ ಹೆಂಡ್ತಿನವ್ರು ಯಾರು ನೀವು ತಗೊಂಬಂದಿದ್ದೀರಿ? ನಿಮ್ಮ ಹೆಂಡ್ತಿನ ಗೌರವಿತವಾಗಿ ಮನೇಲಿದ್ದವ್ರನ್ನ ಹೊರಗೆ ಬರೋಂಗೆ ಮಾಡ್ಕೊಂಡಿರೋರು ನೀವು ಮಾಡ್ಕೊಂಡಿರೋದು, ನಾವೆಲ್ಲ ಮಾಡಿರೋದು ವಿರೋಧ ಪಕ್ಷಗಳು. ಅವ್ರನ್ನ ಇವತ್ತು ಹೊರಗೆ ತಂದಿರತಕ್ಕಂಥದ್ದು ನಿಮ್ಮಗಳ ನಡವಳಿಕೆಯಿಂದ. ಯಾತಕ್ಕೆ ಇಂಥ ಒಂದು ವಿಷಯಗಳನ್ನು ಜನಗಳ ಮುಂದೆ ತಪ್ಪು ಮಾಡಿ ಮಾತಾಡ್ತಿದ್ರೆ? ಅಹಿಂದ ಏನು ಮಾಡಿದಿರಿ? ಅಹಿಂದಾಗೆ ನೋಡಿಲ್ವ ವಾಲ್ಮೀಕಿ ನಿಗಮದ್ದು ಏನೇನು ಮಾಡಿದಿರಿ? ಲೂಟಿ ಹೊಡೆದಿರೋದು. ಅದರಿಂದ ಇಲ್ಲಿ ಪ್ರಶ್ನೆ, ಈ ಸರ್ಕಾರಕ್ಕೆ ಈಗಲೂ ಕಾಲ ಮಿಂಚಿಲ್ಲ. ಇವತ್ತೇನು ಮಳೆ ಅನಾಹುತಗಳಾಗಿದೆ, ಮುಂಗಾರಿನ ಮಳೆ ಚೆನ್ನಾಗಾಯಿತು, ತಮಿಳುನಾಡಿಗೆ ನೀರು ಹೋಯ್ತು, ಸಮುದ್ರಕ್ಕೆ ಹೋಯ್ತು, ಕೆರೆ ಕಟ್ಟೆಗಳು ತುಂಬಿಸ್ತಿಲ್ಲ. ಹಲವಾರು ಭಾಗದಲ್ಲಿ ಮಂಡ್ಯದಲ್ಲಿ ರೈತರು ಬಿತ್ತನೆ ಮಾಡಲಿಲ್ಲ, ಆ ಪರಿಸ್ಥಿತಿಲಿ ಇಟ್ಟಿದ್ದೀರಿ. ಇವತ್ತು ನಾವು ಮಳವಳ್ಳಿ ಕೊನೆ ಭಾಗಕ್ಕೆ ಹೋದರೆ ಬಿತ್ತನೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಲಿಲ್ಲ, ಹುಟ್ಲಾಕೊಳ್ಳೋಕ್ಕೆ ಬಿಡಲಿಲ್ಲ. ಎಲ್ಲ ತಮಿಳ್ನಾಡಿಗೆ ನೀರು ಬಿಟ್ಟರೆ ಕೆರೆ ಕಟ್ಟೆ ತುಂಬಿಸ್ಲಿಲ್ಲ. ಇದು ನೀವು ನಡೆಸ್ತಾ ಇರ್ತಕ್ಕಂಥ ನಿಮ್ಮ ಈ ಆಡಳಿತ ಇದೆಯಲ್ಲ, ಜನಗಳು ಏನೋ ಹೇಳಿದಾರಲ್ಲ, ವಿರೋಧ ಪಕ್ಷದವ್ರನ್ನ ಕ್ಷಮಿಸ್ತೀರಾ ಅಂತ ಜನಗಳು ಕೇಳಿದ್ದೀರಿ. ನಮ್ಮನ್ನು ಕ್ಷಮಿಸ್ತಾರೋ, ನಮ್ಮನ್ನು ಒಪ್ಕೋತಾರೋ, ಆಮೇಲೆ ಜನ ತೀರ್ಮಾನ ಮಾಡ್ತಾರೆ. ನನ್ನೇನು ಮಾಡ್ತೀರಿ ಅಂತ ಕೇಳಿ ಜನಗಳನ್ನ ಅವರು ಮೊದಲು. ಇಂಥ ಆಡಳಿತ ಕೊಡ್ತಾ ಇದ್ದೀನಿ, ನಾನು ಏನು ಮಾಡಬೇಕು? ಇಂಥ ಆಡಳಿತ ಕೊಟ್ಟು ನಾನು ಕ್ಷಮಿಸ್ತಿರೋ, ನನ್ನ ಎತ್ತುತ್ತೀರೋ? ಜನಗಳನ್ನ ಅವ್ರು ಕೇಳಬೇಕಿದ್ದನ್ನು ಅಷ್ಟೇ. ಜಾತಿ ಜನಗಣತಿ ಸಂಪುಟದಲ್ಲಿ ಇಷ್ಟು ದಿವಸ ಮಾಡದೇ ಇದ್ದರೆ ಈಗೇನು ಮಾಡ್ತಾರೆ? ಇವೆಲ್ಲ ರಾಜಕೀಯ ಅಷ್ಟೇ. ಬನ್ನಿ.